Okay, let's go. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ನಾನು ಊರಿಗೆ ಹೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೊಂದೆರಡು ಮದುವೆ ಇತ್ತು ಮತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿಬಿಟ್ಟು ಮದುವೆಯಲ್ಲಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಹಾಗೆ ಫೋಟೋನ ತಗೊಂಡು ಊಟ ಎಲ್ಲ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಮ್ಮದಿರೋದು ಹಳ್ಳಿಲಿ ಮನೆ, ಬಟ್ ಮದುವೆ ಇದ್ದಿದ್ದು ಸಿಟಿಲಾಗಿದ್ದರಿಂದ ಸಿಟಿಲಿ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಊರಿಗೆ ಹೋದ್ವಿ. ಅಮ್ಮನ ಮದುವೆಗೆ ಬಂದಿದ್ರು, ಹಾಗೆ ಅಮ್ಮನ ಕರ್ಕೊಂಡು ಹೊರಟ್ವಿ ಊರಿಗೆ. ಇದು ಚನ್ನಗಿರಿ ಅಂತ ಹೇಳಿ, ಅಡಿಕೆ ನಾಡು ನಮ್ಮೂರು. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡ್ಬಿಟ್ಟೆ. ನಮ್ಮಮ್ಮ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಗೀಬು ಅಥವಾ ಗಿಣ್ಣದ ಹಾಲು ತೊಗೊಂಬಂದು ಗಿಣ್ಣ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ನಾವು ಪ್ರತಿ ಸತಿ ಬಂದಾಗಲೂ ನಮ್ಮಮ್ಮ ಗಿಣ್ಣನ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಗಿಣ್ಣ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇತ್ತು, ಒಳ್ಳೆ ಕೇಕ್ ಥರ ಇತ್ತು. ನಿಮಗೂ ಇದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಿದ್ರು ಅಂತ ನೋಡಿ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮಮ್ಮ ಬಿಸಿನೀರನ್ನ ಕಾಯಿಸಿಟ್ಟಿದ್ರು, ಒಲೆಗೆ ಬೆಂಕಿ ಹಾಕಿದ್ರು. ಹಳ್ಳಿ ಅಂದರೆ ಹಾಗೆ ಅಲ್ವಾ. ಆಲ್ರೆಡಿ ನನ್ನ ಮಕ್ಕಳು ಎದ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಒಂದು ರೌಂಡ್ ಹಾಕೊಂಡ್ಬಂದಿದ್ರು. ನಮ್ಮ ಮನೆ ಹಿಂದೆನೇ ಅಡಿಕೆ ತೋಟ ಹಾಕಿದ್ದೀವಿ. ಹಾಗೆ ನಾನು ಹೇಳಿದ್ದೆ ಊರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿ, ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ಚೆನ್ನಾಗಿ ರಂಗೋಲಿನ ಹಾಕಿದ್ದಾರೆ ನೋಡಿ. ದೇವ್ರ ಪೂಜೆಗೆ ಅಂತ ಹೇಳಿಬಿಟ್ಟು ಎಲ್ಲನ ರೆಡಿ ಮಾಡ್ಕೊಂಡಿದ್ರು. ಇವತ್ತು ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಹೋಮ ಮಾಡ್ತಾರೆ. ಇಲ್ಲಿ ದೇವಸ್ಥಾನ ಕಟ್ಟಿ 3 ವರ್ಷ ಆಗಿದ್ದರಿಂದ ಪ್ರತಿ ವರ್ಷ ದೇವಸ್ಥಾನ ಗೃಹ ಪ್ರವೇಶ ಆದ ದಿನದಂದು ಇಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಜಾತ್ರೆ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ಊರವರೆಲ್ಲ ಆಲ್ರೆಡಿ ಬಂದಿದ್ದರು. ಇದು ಹಳ್ಳಿ ಅಂದರೆ ಅದೇ ಚಂದ ಅಲ್ವಾ ನೋಡಿ. ದೇವರ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಒಂದು ಕಡೆ. ಮತ್ತು ಊರಲ್ಲಿರೋ ಹೆಣ್ಮಕ್ಳೆಲ್ಲ ದೇವಸ್ಥಾನದ ಹತ್ರ ಬಂದಿದ್ದರು, ಗಂಡ್ಮಕ್ಳು ಹೆಣ್ಮಕ್ಳು. ಇದು ಕುಕ್ಕಾಡೇಶ್ವರಿ ದೇವಸ್ಥಾನ. ಪೂಜೆನ ಮಾಡಿಬಿಟ್ಟು ಕೂತಿದ್ರು ಎಲ್ಲ. ಹಾಗೆ ರಾತ್ರಿ ಅಲ್ಲೇ ಊಟ ಇದ್ದಿದ್ದರಿಂದ ನಾವು ಚಿತ್ರಾನ್ನ ಮತ್ತು ಮೆಣಸಿನ್ಕಾಯಿ ಬೋಂಡವನ್ನು ಮಾಡಿದ್ರು, ಅಲ್ಲೇ ಊಟ ಮಾಡ್ಕೊಂಡ್ವಿ. ಊರವ್ರ ಜನರಿಗೆ ಎಲ್ಲರಿಗೂ ಊಟ ಅಲ್ಲೇ ವ್ಯವಸ್ಥೆಯನ್ನು ಮಾಡಿದರು. ತುಂಬಾ ಚೆನ್ನಾಗಿತ್ತು, ಚಂದ ಅಲ್ವಾ ಹಳ್ಳಿ ಜೀವನ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು ಏನೋ ಒಂಥರ ಖುಷಿ ಕೊಡುತ್ತೆ ನೋಡಿ. ಫೈನಲಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೋಗಿ ಟಯರ್ಡ್ ಆಗಿತ್ತು, ಮಲ್ಕೊಂಡ್ಬಿಟ್ಟೆ. ಇದು ಮರುದಿನ ಬೆಳಗ್ಗೆ ವ್ಲಾಗ್ ಆಗಿದೆ. ಇವತ್ತು ದೇವಸ್ಥಾನದಲ್ಲಿ ಮತ್ತೆ ಪೂಜೆ ಇತ್ತು, ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ಇದೇ ನೋಡಿ ನಮ್ಮ ಊರಿನ ಕುಕ್ಕಡೇಶ್ವರಿ ದೇವಸ್ಥಾನ. ಒಳಗಡೆ ತುಂಬ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ ದೇವಸ್ಥಾನ. ನಮ್ಮೂರು ತುಂಬ ಪುಟ್ಟ ಹಳ್ಳಿ, ಚೆನ್ನಾಗಿದೆ. ಒಂಥರ ಹೋದರೆ ಒಂಥರ ಖುಷಿಯಾಗತ್ತೆ. ಹಳ್ಳಿ ಅಂದರೆ ಹಾಗೆ ಅಲ್ವಾ, ಎಲ್ಲ ಚಂದನೇ ಇರುತ್ತೆ ನೋಡಿ. ಬೆಳಗ್ಗೆ ಟಿಫನ್ ಇದ್ದಿದ್ದ ಕಾರಣ ನೋಡಿ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ರು. ಇನ್ನು ಹೋಮಕುಂಡದಲ್ಲಿ ನಾನು ಬೆಂಕಿನೇ ಆರೋಗಿಲ್ಲ, ಅಷ್ಟು ಬೆಂಕಿ ಇತ್ತು ಮತ್ತು ಅಷ್ಟು ಬಿಸಿಲಿದೆ ಇಲ್ಲಿ. ಇವಾಗನೇ ಇಷ್ಟು ಸೆಕೆ ಇದೆ, ಇನ್ನು ಮುಂದೆ ಹೇಗೋ ಗೊತ್ತಿಲ್ಲ. ದೇವರ ಪೂಜೆ ಮಾಡಲಿಕ್ಕೆ ಎಲ್ಲ ಬಂದಿದ್ದರು ಆಲ್ರೆಡಿ ನೋಡಿ. ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪೂಜೆ ಆಲ್ರೆಡಿ ಇವರೇ ಭಟ್ರು ಮಾಡಿದರು ಪೂಜೆನ. ಜನನೂ ಬಂದುಬಿಟ್ಟು ಎಲ್ಲ ನಮಸ್ಕಾರ ಮಾಡ್ತಾಯಿದ್ರು. ನಾನು ಪೂಜೆ ಎಲ್ಲ ಮಾಡಿಕೊಂಡು ದೇವರಿಗೆ ಕೈ ಮುಗಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕುಕ್ಕಾಡೇಶ್ವರಿ ದೇವಸ್ಥಾನ. ಸರಿ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿಬಿಟ್ಟು ನನ್ನ ಮನೆಯಿಂದನೇ ಹಣ್ಣು ಕಾಯಿ ಹೂವು ಮತ್ತು ಬ್ಲೌಸ್ ಪೀಸು ಎಲ್ಲವನ್ನು ತೊಗೊಂಡು ಬಂದಿದ್ದೆ. ಮತ್ತು ನನಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ಇಟ್ಬಿಟ್ಟು ಈ ಥರ ಡಿವೈಡ್ ಮಾಡಿ ಹಾಕಲಿಕ್ಕೆ ಹೇಳಿದರು. ಎಲ್ಲ ಡಿವೈಡ್ ಮಾಡಿ ಹಾಕಿದೆ. ದೇವಸ್ಥಾನದಲ್ಲಿ ಹಳ್ಳಿ ಜನ ಎಲ್ಲನೂ ಬಂದುಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಈ ಥರ ಪ್ರಸಾದನ ಕೊಟ್ಟರು, ತಿಂದ್ಕೊಂಡು ನಾವು ಮಧ್ಯಾಹ್ನ ಇಲ್ಲೇ ಊಟ ಇತ್ತು ಅಂತ ಹೇಳಿದ್ನಲ್ಲ, ಊಟದ ವ್ಯವಸ್ಥೆನೂ ಮಾಡಿದರು ನೋಡಿ. ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಊಟ ಮಾಡಲಿಕ್ಕೆ ಮಧ್ಯಾಹ್ನ ಬರೋಣ ಅಂತೇಳಿ ಮನೆಗೆ ಹೊರಟ್ವಿ. ಊರಲ್ಲಿ ಎಲ್ಲರ ಮನೆಗೂ ಜಾತ್ರೆ ಇದ್ದಿದ್ದ ಕಾರಣ ಮನೆ ತುಂಬ ನೆಂಟರುಗಳಿದ್ದರು.
ಮನೆಗೆ ಹೊರಟ್ವಿ.